ಓಕೆ. ನಮಸ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ನಾನು ಏನಂತಂದರೆ 1, 2 ಇದು ಬಂದ್ಬಿಟ್ಟು ಈ ಒಂದು ಏನಂದರೆ 3 ಮತ್ತು 4ನೇ ಪ್ರಾಬ್ಲಮನ್ನು ಇದರಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದರಲ್ಲಿ ಏನಂತಂದರೆ ಇನ್ನೊಂದು ಏನು ಕೇಳಿದ್ದಾನೆ, ಅದೇ ಒಂದು 2024 BOಯಲ್ಲಿ. ಸೊ ಇಲ್ಲಿ ಏನಂದರೆ 2300 ಕಿಲೋ ಕ್ಯಾಲರಿಯನ್ನು ನಾವು ಕಿಲೋ ಜೌಲ್ಸಲ್ಲಿ ಹೇಗೆ ಕನ್ವರ್ಟ್ ಮಾಡಬೇಕು. 2300 ಕಿಲೋ ಕ್ಯಾಲರಿ ಕಿಲೋ ಜೌಲ್ಸಲ್ಲಿ ಎಷ್ಟಾಗುತ್ತೆ. ಸೊ ಇಲ್ಲಿ ನಾವು ಆನ್ಸರ್ನ ನೋಡಿದಾಗ ನಮ್ಗೆ ಗೊತ್ತಿದೆ ಏನಂತ, 1 ಕಿಲೋ ಕ್ಯಾಲರಿ ಈಸ್ ಈಕ್ವಲ್ ಟು 4.18 ಕಿಲೋ ಜೂಲ್ಸ್ ಅಂತ ನಮಗೆ ಗೊತ್ತಿದೆ. ಇದೊಂದು ಸ್ಟ್ಯಾಂಡರ್ಡು. ಸೊ ಇದನ್ನು ನೀವು ನೆನಪಿಡಬೇಕಾದಂಥ ಇದೊಂದು ಅಂಶ ಇದರಲ್ಲಿ. ಸೊ ಇದು ಗೊತ್ತಿತ್ತು ಅಂದರೆ ನೀವು ಎಷ್ಟಾದರೂ ಕಿಲೋ ಕ್ಯಾಲರಿ ಕೊಡಿ, ಅದನ್ನು ಕಿಲೋ ಜೂಲ್ಸಲ್ಲಿ ಆರಾಮಾಗಿ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಮಗೆ ಇದನ್ನು ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಇಲ್ಲಿ 2000 ಕಿಲೋ ಕ್ಯಾಲರಿ ಅಂತ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೋಡಿ 2000 ಕಿಲೋ ಕ್ಯಾಲರಿ ಅಂತ ಇಲ್ಲಿ ತೊಗೊಂಡಿದ್ದೀನಿ. ಸೊ ನಮಗೇನು ಗೊತ್ತಿದೆ, ಇಲ್ಲಿ 1 ಕಿಲೋ ಕ್ಯಾಲರಿ ಈಸ್ ಈಕ್ವಲ್ ಟು 4.18 ಕಿಲೋ ಜೂಲ್ಸ್ ಅಂತ ಗೊತ್ತಿದೆ. ಸೊ ಇವಾಗ 2300 ಅಷ್ಟೇ ಬರೀತೀನಿ ಇಂಟು ಈ ಕಿಲೋ ಕ್ಯಾಲರಿ ಇದೆಯಲ್ಲ, ಈ ಕಿಲೋ ಕ್ಯಾಲರಿ ಒಂದು ಜಗದಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ 4.18 ಕಿಲೋ ಜೂಲ್ಸನ್ನೇ ಅಲ್ಲಿ ಬರ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಎಷ್ಟು ಬಂತು ವ್ಯಾಲ್ಯೂ, ಇಲ್ಲಿ 9623.2 ಕಿಲೋ ಜೂಲ್ಸ್ ಅಂತ ಗೊತ್ತಾಯಿತು. ಈ ಒಂದು ಫ್ಯಾಕ್ಟರ್ ನಮಗೆ ಯಾಕೆ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಒನ್ ಮಾರ್ಕ್ ಇರಲಿ 2 ಮಾರ್ಕ್ ಇರಲಿ ಕ್ವಶನ್ಸು. ಬಟ್ ಇದೇನಂದರೆ ಒಂದು ಕನ್ವರ್ಸೇಷನ್ ಫ್ಯಾಕ್ಟರ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ ನಾವು ಸ್ಟೀಮ್ ಟೇಬಲ್ನ ನೋಡಬೇಕಾದ್ರೆ ಈ ಒಂದು ಪ್ರೆಷರ್ ಒಂದು ಟೆಂಪ್ರೇಚರ್ನ ಕೊಟ್ಟಾಗ ನಾವು ಅದನ್ನು ಯಾವ ರೀತಿ ಒಂದು ಹೀಟನ್ನು ನಾವು ಕಂಡುಹಿಡಬೇಕು ಅಂದರೆ ಅದರಲ್ಲಿ ಎಷ್ಟು ಹೀಟ್ ಕಂಟೆಂಟ್ ಇದೆ, ಹೀಟ್ ಜನ್ರೇಷನ್ ಆಗುತ್ತೆ ಅಂತ ನಾವು ಕಂಡುಹಿಡಬೇಕು ಅಂತಂದರೆ ಅದನ್ನು ನಾವಲ್ಲಿ ಕಿಲೋ ಕ್ಯಾಲರಿಲಿ ನೋಡಬೇಕಾಗುತ್ತೆ. ಸೊ ಕಿಲೋ ಕ್ಯಾಲರಿ ಪರ್ KGಯಲ್ಲಿ ಕಿಲೋ ಕ್ಯಾಲರಿ ನಾವು ಕನೆಕ್ಟ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಇದನ್ನು 4.18 ಕಿಲೋ ಜೂಲ್ಸನ್ನು ನಾವು ಇಲ್ಲಿ ತೊಗೊಂಡಿರ್ತೀವಿ. ಸೊ ನಮಗೆಲ್ಲ ಸ್ಟೀಮ್ ಟೇಬಲ್ ಕೆಲವೊಂದು ಕಡೆ ಏನು ಕೊಟ್ಟಿರ್ತಾನೆ ಅಂದರೆ ಈ ಒಂದು ವ್ಯಾಲ್ಯೂವನ್ನು ಕೊಟ್ಟಿರ್ತಾನಲ್ಲಿ. ಸೊ 9623.2 ಕಿಲೋ ಜೂಲ್ಸನ್ನು ಕೊಟ್ಟಾಗ ನಮಗೆ ಕಿಲೋ ಕ್ಯಾಲರಿಲಿ ಬೇಕು ಅಂದರೆ ಏನು ಮಾಡಬೇಕು, ನಾವು ಅದನ್ನು ಮತ್ತೆ 4.18ಇಂದ ಇಲ್ಲಿ ಡಿವೈಡ್ ಮಾಡಿದಾಗ ನಮಗೆ ಕಿಲೋ ಕ್ಯಾಲರಿಲಿ ಆ ವ್ಯಾಲ್ಯೂ ಮತ್ತೆ ನಮಗೆ ಇಲ್ಲಿ 2300 ಅಂತ ಇಲ್ಲಿ ಸಿಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಏನಂದರೆ ಕಿಲೋ ಕ್ಯಾಲರಿ ಟು ಕಿಲೋ ಜೌಲ್ಸ್ ಕನ್ವರ್ಸೇಷನ್ ಇದು ಬಂದ್ಬಿಟ್ಟು. ಸೊ ಇಲ್ಲಿ 4ನೇ ಒಂದು ಪ್ರಾಬ್ಲಮ್ ಏನೋ ನೋಡ್ಬೇಕಂತಂದರೆ ನೋಡಿ, ಇಲ್ಲಿ ಒಂದು 905 ವ್ಯಾಟ್ ಈಸ್ ಈಕ್ವಲ್ ಟು ಎಷ್ಟು ಜೂಲ್ಸ್ ಪರ್ ಸೆಕೆಂಡ್ ಆಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ನ ನೋಡಬೇಕಾದ್ರೆ ನಾವು ಒಂದೇ ಒಂದು ಏನಂದರೆ ಇದು ತುಂಬಾ ಈಸಿ. ಇದೊಂದು ತುಂಬಾ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಎಕ್ಸಾಮಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಸ್ವಲ್ಪ ರಿಮೆಂಬರ್ ಸ್ವಲ್ಪ ಒಂದು ಯಾವಾಗಲೂ ನೀವು ಅದನ್ನು ಸ್ವಲ್ಪ ಒಂದು ಡೈರಿ ಮಾಡ್ಕೊಂಡು ಏನು ಮಾಡ್ತಾಯಿರಿ, ಇದನ್ನು ಈ ಯೂನಿಟ್ಗಳನ್ನೆಲ್ಲ ಬರೆದಿಟ್ಕೊಂಡು ನೀವೊಂದು ಆವಾಗ ಸ್ವಲ್ಪ ಮೇಲೆ ಹಾಕ್ತಾಯಿದ್ರೆ ನಿಮಗೆ ಈಸಿಯಾಗಿಬಿಡುತ್ತೆ. ಸೊ ನೋಡಿ 1 ವ್ಯಾಟ್ ಈಸ್ ಈಕ್ವಲ್ ಟು ನಮಗೆ 1 ಜೂಲ್ಸ್ ಪರ್ ಸೆಕೆಂಡ್ ಅಂತ ಗೊತ್ತು. ಇದೊಂದು ಸ್ಟ್ಯಾಂಡರ್ಡ್, ಇದು 1:1 ರೇಷಿಯೋ ಇದ್ದಂಗೆ ಇದು. ಸೊ ಇದರ 1 ವ್ಯಾಟ್ ಈಸ್ ಈಕ್ವಲ್ ಟು 1 ಜೂಲ್ಸ್ ಪರ್ ಸೆಕೆಂಡ್. ಸೊ ಹಾಗಾದರೆ 905 ವ್ಯಾಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದು ಕೂಡ ಸೇಮ್ ಅಷ್ಟೇ ಆಗುತ್ತೆ, ಅಂದರೆ 905 ಜೂಲ್ಸ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಈ BOಯಲ್ಲಿ ಈ ಥರ ಯೂನಿಟ್ ಕನ್ವರ್ಸೇಷನ್ ಜಾಸ್ತಿ ಕೇಳ್ತಿರ್ತಾನೆ. ಸೊ ಎಲ್ಲ ಪ್ರತಿಯೊಂದು ಈ ಒಂದು ಥರ್ಮೋಡೈನಾಮಿಕ್ಸ್ ಅಲ್ಲಿ ಏನೇನು ಬರುತ್ತಲ್ಲ, ಒಂದು ಅಪ್ಲೈಡ್ ಥರ್ಮೋಡೈನಾಮಿಕ್ಸ್ ಅಲ್ಲಿ, ಬೇಸಿಕ್ ಥರ್ಮೋಡೈನಾಮಿಕ್ಸ್ ಆಗಲಿ, ಏನೇನು ನಮ್ಮದು ಪವರ್ ಪ್ಲಾಂಟ್ ರಿಲೇಟೆಡ್ ಏನೇನು ಬರುತ್ತಲ್ಲ, ಸ್ವಲ್ಪ ಎಲ್ಲವನ್ನು ಒಂದೊಂದು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನಮಗೆ ಎಷ್ಟು ಕೇಳಿರ್ತಾನೋ ಅಷ್ಟು ನಾನು ಬಿಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆನಾ? ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಈ ಒಂದು ಕಿಲೋ ಕ್ಯಾಲರಿನ ಕಿಲೋ ಜೂಲ್ಸ್ ಮಾಡೋಕ್ಕೆ, ಆಮೇಲೆ ವ್ಯಾಟನ್ನು ಜೂಲ್ಸ್ ಪರ್ ಸೆಕೆಂಡಲ್ಲಿ ಕನ್ವರ್ಸೇಷನ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.